ನಮಸ್ಕಾರ ಎಲ್ಲರಿಗೆ ಭಾಗ್ಯ ಕಿಚನ್ಗೆ ಸ್ವಾಗತ. ಇವತ್ತೊಂದು ಉದ್ದಿನ ವಡೆ ಮಾಡುವಂಥ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಉದ್ದಿನ ಕಾಳಲ್ಲ, ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ, ಅಂದ್ರೆ ಚೆನ್ನಾಗಿ ಬರ್ತದೆ ವಡೆ. ಈ ಥರ ಇದೆ ನೋಡಿ, ಬೇಳೆ ಈ ಥರ ಬರಬೇಕು, ಚಲೋ ಕ್ವಾಲಿಟಿದು. ನೀವು ಯಾವುದಾದ್ರೂ ಸರಿ ಇಲ್ಲ ತೊಗೊಂಡ್ರೆ ವಡೆ ಅಷ್ಟು ಚೆನ್ನಾಗಿ ಬರೋಲ್ಲ. ಕಾಳು ತೊಗೊಂಡ್ರೆ ಇನ್ನೂ ಒಳ್ಳೆಯದು ಇದಕ್ಕಿಂತ. ಅದಕ್ಕೋಸ್ಕರ ಒಂದು ಅರ್ಧ ಗ್ಲಾಸ್ ಅಷ್ಟು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ. ಇದ್ರ ಕೂಡ ಇದನ್ನು ಹಾಕಿದರೆ ಚೆನ್ನಾಗಿರ್ತದೆ. ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಯಾವುದು ಮಿಕ್ಸ್ ಮಾಡಬೇಕಂತಿಲ್ಲ. ಇದನ್ನು ಒಟ್ಟಿಗೆ ಎರಡು ಸೇರಿ ಒಟ್ಟಿಗೆ ನೆನೆಸಿ ಮಾಡೋದು ಹೇಗೆ ಅಂತ ನೋಡುವ. ಈಗ ಹಾಕ್ಕೊಳ್ತೀನಿ ಅಕ್ಕಿನ. ಒಂದು ಅರ್ಧ kg ಉದ್ದಿನಬೇಳೆ ನೆನಕ್ತಾ ಇದ್ದೀನಿ ನಾನು ಇವತ್ತು. 2 ಗ್ಲಾಸಷ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡ್ರೆ ಸಾಕು ಅದಕ್ಕೆ. ನೋಡಿ, 2 ಗ್ಲಾಸ್ ಉದ್ದಿನಬೇಳೆಗೆ ಅರ್ಧ ಗ್ಲಾಸ್ ಅಕ್ಕಿ ಸರಿಯಾಗಿರ್ತದೆ. ಅದಕ್ಕೆ ತೊಳ್ಕೊಂಡು ಬರುವ ಒಂದು 4-5 ಸಲ ಧೂಳೆಲ್ಲ ಚೆನ್ನಾಗಿ ತೊಳೆದಿದ್ದೀನಿ. ಈಗ ಒಂದು 4-5-6 ಗಂಟೆ, ಒಂದು 5 ಗಂಟೆ ಆದರೆ ನೆನೆ ಇಡಬೇಕು ಕನಿಷ್ಠ. ಅಂದರೆ ಉದ್ದಿನ ಕಾಳೆಲ್ಲ ಬೇಳೆ ಎಲ್ಲ ಉದಿಗೆ ಬರ್ತದೆ. ಚೆನ್ನಾಗಿ ನೆನೆದಷ್ಟೆಲ್ಲ ವಡೆ ಚೆನ್ನಾಗಿ ಆಗ್ತದೆ, ಸಾಫ್ಟು ಮತ್ತು ಗರಿಗರಿಯಾಗಿ. ಹಿಟ್ಟು ತುಂಬ ಉದಿಗೆ ಬರ್ತದೆ. ಅದಕ್ಕೋಸ್ಕರ ಜಲ್ದಿನೇ ನೆನೆಸಿಟ್ರೆ ಒಳ್ಳೆಯದು. 1 ಗಂಟೆ ಹೀಗೆಲ್ಲ ರುಬ್ಬಿಟ್ಟು ಮಾಡ್ತೀನಿ ಅಂದರೆ ಅದು ಆಗೋದಿಲ್ಲ, ಜಾಸ್ತಿ ಗರಿಗರಿಯಾಗಿ ಬರೋದಿಲ್ಲ. ವಡೆ ಸ್ವಲ್ಪ ಹಾಡಾಗ್ತದೆ. ಬನ್ನಿ ಈಗ ನೆನೆಸಿ ಹೀಗೆ ಬಿಡುವ ಒಂದು 4-5 ಗಂಟೆ. ಈಗ ಸಾಯಂಕಾಲ ಒಂದು 3:30 ಆಗಿದೆ. ನಾನು ರುಬ್ತಾ ಇದ್ದೀನಿ. ಒಂದು 4 ಗಂಟೆ 4:15 ಗಂಟೆ ನೆನೆದಿದೆ. ಯಾವ ಥರ ಬಂದಿದೆ ನೋಡಿ. ಈಗ ರುಬ್ಕೊಳ್ಳುವ. ನಾನು ಗ್ರೈಂಡರ್ಗೆ ಹಾಕ್ತಾಯಿದ್ದೀನಿ. ನೀವು ಗ್ರೈಂಡರ್ ಇಲ್ಲ ಅಂದರೆ ಮಿಕ್ಸಿ ಕೂಡ ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೋದು, ಚೆನ್ನಾಗಿರ್ತದೆ. ಉದಿಗೆ ಬರ್ತದೆ, ತೊಂದರೆ ಇಲ್ಲ. ಗ್ರೈಂಡರ್ಗೆ ಎಲ್ಲವನ್ನು ಹಾಕಿ ಫೈನ್ ಪೇಸ್ಟ್ ಆದಮೇಲೆ ತೆಗೆದು ತೋರಿಸ್ತೀನಿ ನಾನು. ನೋಡಿ, ಹಿಟ್ಟು ಎಣ್ಣೆ ಥರ ಬಂದಿದೆ. ಈ ಥರ ಬರಬೇಕು ವಡೆ ಹಿಟ್ಟು. ಸ್ಮೂತಾಗಿದೆ. ಆಗಿದೆ ಇಲ್ಲ ಅಂತ ಚೆಕ್ ಮಾಡಬೇಕಂದ್ರೆ ನೀವು ಇನ್ನೊಂದು ಕೂಡ ಟಿಪ್ಸ್ ಉಂಟು. ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ, ಅದಕ್ಕೆ ಹಾಕಿ ನೋಡು. ಹಿಟ್ಟು ತೇಲಿ ಬರ್ತಾಯಿದೆ ಅಂದರೆ ಆಗಿದೆ ಅಂತ ಅರ್ಥ. ನೋಡಿ, ಈ ಥರ ಬರಬೇಕು ಹಿಟ್ಟು. ಈಗ ತೆಗಿಯುವ ಗ್ರೈಂಡ್ರಿಂದ. ಹಿಟ್ಟು ತೊಗೊಂಡಿದ್ದೀನಿ, ಇಷ್ಟು ಹಿಟ್ಟಾಗಿದೆ. ಇದಕ್ಕೆ ಕಾಯಿ ಮೆಣಸು ಹಾಕ್ಕೊಳ್ಳುವ 2 ಕಟ್ ಮಾಡಿ. ಮತ್ತು ತೆಂಗಿನಕಾಯಿ ಹಾಕ್ಕೊಳ್ಳುವ ಹಸಿದು ಸಣ್ಣ ಪೀಸ್ ಮಾಡಿಟ್ಟಿದ್ದೀನಿ. ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ, 1 ಟೀ ಸ್ಪೂನಷ್ಟು ಅದಾವು. ಶುಂಠಿ ಹಾಕ್ಕೊಳ್ತಾ ಇದ್ದೀನಿ 2 ಟೀ ಸ್ಪೂನಷ್ಟು. ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ 1 ಟೀ ಸ್ಪೂನಷ್ಟು. ಕರ್ಬೇ ಅಲ್ಲ, ಕೊತ್ತಂಬರಿ. ಕರ್ಬೇ ಇದ್ದರೆ ಹಾಕ್ಕೊಳ್ಳಿ, ನನ್ನ ಹತ್ರ ಇರಲಿಲ್ಲ, ಹಾಕಲಿಲ್ಲ. ಇದ್ದರೆ ಹಾಕಿದ್ರೆ ಚೆನ್ನಾಗಿರ್ತದೆ. ಎಲ್ಲವನ್ನು ಮಿಕ್ಸ್ ಕೊಡುವ. ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಉದಿಗೆ ಬಂದಷ್ಟು ಉಬ್ಬಿ ಬರ್ತದಲ್ವ, ಕೈ ಆಡಿಸ್ತದೆ ಹಿಟ್ಟು, ಚೆನ್ನಾಗಿ ಆಗ್ತದೆ ವಡೆ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಡುವ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳುವ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಮತ್ತೆ ಬೇಕಂದ್ರೆ ಸೇರಿಸ್ಬೋದು. ಎಣ್ಣೆ ಪದಾರ್ಥ ಅಲ್ವ, ಜಾಸ್ತಿ ಕರೆದ ಮೇಲೆ ಎಣ್ಣೆಗೆ ಉಪ್ಪು ಆದರೆ ತಿನ್ನಲಿಕ್ಕೆ ಆಗೋದಿಲ್ಲ. ಚಿಟಿಗೆಯಷ್ಟು ಸೋಡಾ ಸೇರಿಸ್ತಾ ಇದ್ದೀನಿ. ಇಷ್ಟೇ ಸಾಕು, ಗರಿಗರಿಯಾಗಿ ಬರ್ತದೆ. ಅಂದರೆ ನೋಡಿ, ಹಿಟ್ಟು ರೆಡಿಯಾಗಿದೆ. ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈ ಥರ ಒದ್ದೆ ಮಾಡಿಕೊಂಡು ನೋಡಿ, ಈ ಥರ ಒದ್ದೆ ಮಾಡಿಕೊಂಡು ಈಗ ಸೈಡಿಂದ ತೊಗೋಬೇಕು ಹಿಟ್ಟು. ಈಗ ತೊಗೊಂಡು ಈಗ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಹೀಗೆ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ, ಹಾಗೆ ಒದ್ದೆ ಮಾಡ್ಕೋಬೇಕು. ಮತ್ತು ಸೈಡಿಂದ ತೊಗೋಬೇಕು. ಈ ಥರ ಸೈಡಿಂದ ತೊಗೊಂಡು ರೌಂಡ್ ಆಗ್ತದೆ ಅದು. ಅದನ್ನು ಹೀಗೆ ಮಾಡಿ ಬಿಡಬೇಕು. ಅದರಲ್ಲಿ ಈ ಥರ ಮಧ್ಯೆ ಹೋಲ್ ಮಾಡಿಕೊಂಡು, ನಿಮ್ಗೆ ಅಭ್ಯಾಸ ಇಲ್ಲ ಅಂದರೆ ಸಾಂಗಿ ಉಟ್ಟಿ ಅದ್ರ ಮೇಲೆ ಹಾಕಿ ಅದ್ರ ಕೂಡ ಬಿಡಬೇಕು. ಇದೇ ಥರ ಎಲ್ಲವನ್ನು ಮಾಡುವ. ಮುಂಚೆ ಹಾಕಿದ್ದು ಎಷ್ಟು ಕೆಂಪಗಾಗಿದೆ ಮತ್ತು ನಾರ್ಮಲ್ ಆಗಿದೆ. ಇದೆಲ್ಲ ಒಂದ್ಸಲ ಹಳಸಿ ಈ ಥರ ಹಳಸಿ ಮತ್ತೊಂದು 2 ನಿಮಿಷ ಬಿಟ್ಟು ತಟ್ಟೆಗೆ ತೆಗೆದು ಮತ್ತೆ ಇನ್ನೊಮ್ಮೆ ಫ್ರೈ ಮಾಡ್ಕೋಬೇಕು. ಇಷ್ಟ ಆಗುವಾಗ ತೆಗೆದಿಟ್ಟು ಇನ್ನೊಂದು ಸಲ ಫ್ರೈ ಮಾಡಲಿಕ್ಕೆ ಇನ್ನೊಂದು 4 ಹಾಕಿ ಎಲ್ಲ ಒಟ್ಟಿಗೆ ಮತ್ತೊಂದು ಸಲ ಹಾಕಿ ಫ್ರೈ ಮಾಡಿದರೆ ಸಾಕು, ಒಂದು 2 ನಿಮಿಷ. ಅಂದರೆ ಚೆನ್ನಾಗಿ ಒಳಗಿಂದ ಫ್ರೈ ಆಗ್ತದೆ. ಅದು ಒಂದೇ ಸಲ ಫ್ರೈ ಮಾಡಿದರೆ ಮೇಲೆ ಮಾತ್ರ ಕೆಂಪಾಗ್ತದೆ, ಒಳಗೆ ಫ್ರೈ ಆಗೋದಿಲ್ಲ. ಅದಕ್ಕೋಸ್ಕರ ಇಷ್ಟು ಡೀಪ್ ಫ್ರೈ ಮಾಡಿ ತೆಗೆದಿದ್ದೀನಿ. ಈಗ ಒಂದು 2 ನಿಮಿಷ ಹಾಗೆ ಬಿಡಬೇಕು. ಅದನ್ನೆಲ್ಲ ತೆಗೆದು 1 ನಿಮಿಷ ಎಣ್ಣೆ ಕಾಸ್ಕೊಂಡು ಮತ್ತೆ ಹೊಳ್ಳೆ ಹಾಕಿ ಒಂದು 2 ನಿಮಿಷ ಕರೆದು ತೆಗೆದ್ರೆ ಆಯಿತು. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಹಾಕ್ಕೊಳ್ಳುವ ಎಲ್ಲವನ್ನು. ಇದೇ ಥರ ಮಾಡೋದ್ರಿಂದ ಎಣ್ಣೆ ಜಾಸ್ತಿ ಇರೋದಿಲ್ಲ, ಅದಕ್ಕೋಸ್ಕರ ಮಾಡೋದು. ಚೆನ್ನಾಗಿ ಒಳಗಿನ ತನಕ ಚೆಂದ ಬೇಯ್ತೈತಿ. ಅದೇ ಫ್ರೈ ಆಗೋ ತನಕ, ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ ಕಡೆಗೆ ತಗೊಳ್ಳಿ. ಆದರೆ ಸಾಕು, ತಗೊಳ್ಳುವ ಈ ಕಡೆಗೆ. ನೋಡಿ ಯಾವ ಥರ ಬಂದಿದೆ ವಡೆ. ಈ ಕಲರ್ ಬಂದರೆ ಸಾಕು. ಸರ್ವ್ ಮಾಡಿದ್ದೀನಿ ರುಚಿಕರವಾದ ವಡೆ. ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ. ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಇದರೊಟ್ಟಿಗೆ ಕಾಯಿ ಚಟ್ನಿ ಸರ್ವ್ ಮಾಡಿದ್ದೀನಿ. ತಿನ್ನಲಿಕ್ಕೆ ಕೂಡ ಸೂಪರಾಗಿರ್ತದೆ. ಕಟ್ ಮಾಡ್ತಾ ತೋರಿಸ್ತೀನಿ ನಿಮಗೆ. ನೋಡಿ, ಒಳಗಡೆಯಿಂದ ಹೇಗೆ ಬಂದಿದೆ ನೋಡಿ.
ಚೂರು ಎಣ್ಣೆ ಹಿಡಿದಿಲ್ಲ, ಏನಿಲ್ಲ, ಅಷ್ಟು ಸೂಪರ್ ಅಂದರೆ ಸೂಪರಾಗಿ ಬಂದಿದೆ. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ.